ಬಸವಲಿಂಗಾಯ ನಮಃ. ವಿಶ್ವಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ DVD-ಗಳನ್ನು ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ, ಅವರು ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದರೂ ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು. ಮತ್ತು ಭಾಳಷ್ಟು ಜನಗಳ ಜೀವನವನ್ನು ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನು ಅವರ ನಂತರ ನಾನು ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ, ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD-ಯನ್ನು, CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ, ಅದರಲ್ಲಿಯೂ ಶರಣಮೇಳ 25ನೇ ಶರಣಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳನ್ನು ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣಮೇಳದಲ್ಲಿ ನಾವು 25 CD-ಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತರಕ್ಷಕವರಲೋಲಂ ಬಸವಂ ಜನ್ಮಕುಟಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಕೋಗಿಲೆ ಕೂಗಿದೆ ಕೋಗಿಲೆಯೋ ಭಕ್ತ ಹೃದಯದ ಕೋಗಿಲೆಯೋ, ಜ್ಞಾನದಿಂಪಿನ ಕೋಗಿಲೆಯೋ. ಕೋಗಿಲೆ ಕೂಗಿದೆ ಕೋಗಿಲೆಯೋ ಭಕ್ತ ಹೃದಯದ ಕೋಗಿಲೆಯೋ, ಜ್ಞಾನದಿಂಪಿನ ಕೋಗಿಲೆಯೋ. ಕೋಗಿಲೆ ಕೂಗಿದೆ ಕೋಗಿಲೆಯೋ ಮಾಘ ಮಾಸವಿದು ಪೋಗಲು ಆಗ ಮೇಗೆ ಬಂದಿತು ಶುಭ ಚೈತ್ರ. ಬೇಗ ಮಮರವು ತಳಿರೇರೆ ಅದ ಕಂಡು ಕೂಗಿ ಕರೆಯಿತು ಕೋಗಿಲೆಯೋ ಭಕ್ತ ಹೃದಯದ ಕೋಗಿಲೆಯೋ, ಜ್ಞಾನದಿಂಪಿನ ಕೋಗಿಲೆಯೋ. ಕೋಗಿಲೆ ಕೂಗಿದೆ ಕೋಗಿಲೆಯೋ ಮರಗಿನಾರುತು ಸರಿದು ಹೋಗಲು ಅರಿವಿನ ಬೆಳಗದು
ಹಸರಿಸಿ ನಿಲ್ಲಲು ಹಂಬಲ ತುಂಬಿದ ಭಾವವು ತಳಿರಲು ಕರೆಯೊಲೆ ಕಳುಗಿತು ಕೋಗಿಲೆಯೋ ಭಕ್ತ ಹೃದಯದ ಕೋಗಿಲೆಯೋ ಜ್ಞಾನದಿಂಪಿನ ಕೋಗಿಲೆಯೋ ಕೋಗಿಲೆ ಕೂಗಿದೆ ಕೋಗಿಲೆಯೋ ಕಂಗಳ ದೃಷ್ಟಿಯ ಹಿಂಗದೆ ನಟ್ಟು ಮಂಗಳಾಂಗ ಲಿಂಗನಿಗೊಲಿದು ಲಿಂಗಾಂಗ ಮಿಲನಕ್ಕೆ ಕಾತರಿಸುತ್ತಿದೆ ಅಂತರಾತ್ಮದ ಕೋಗಿಲೆಯೋ ಭಕ್ತ ಹೃದಯದ ಕೋಗಿಲೆಯೋ ಜ್ಞಾನದಿಂಪಿನ ಕೋಗಿಲೆಯೋ ಕೋಗಿಲೆ ಕೂಗಿದೆ ಕೋಗಿಲೆಯೋ ಅಂಗಲಿಂಗರ ಬದುಕನು ಬೆಸೆದು ಮೃಡನಿಗೆ ಒಡಲನು ಗುಡಿಯ ಮಾಡಿ ಸಚ್ಚಿದಾನಂದದ ಶರದಿಯೊಳ್ ಬೆರಸಿ ವಚತ ಮಾಡುವ ಕೋಗಿಲೆಯೋ ಭಕ್ತ ಹೃದಯದ ಕೋಗಿಲೆಯೋ ಜ್ಞಾನದಿಂಪಿನ ಕೋಗಿಲೆಯೋ ಕೋಗಿಲೆ ಕೂಗಿದೆ ಕೋಗಿಲೆಯೋ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಾಲಕ ಬಸವರಸರು ಉಪನಯನವನ್ನು ನಿರಾಕರಿಸಿ ಸುಮಾರು 8-9 ವಯಸ್ಸಿನಲ್ಲಿ ಮನೆಯನ್ನು ಬಿಡ್ತಾ ಇದ್ದಾರೆ. ಮನೆಯನ್ನು ಬಿಟ್ಟ ಬಳಿಕ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಆಲೋಚನೆ ಬಂದಾಗ ತಮ್ಮ ಮನದೇವರಾದಂಥ ಕೂಡಲ ಸಂಗಮೇಶ್ವರ ಆ ಒಂದು ಸ್ಥಳ ಬಸವರಸನನ್ನು ಬಹಳಷ್ಟು ಆಕರ್ಷಿಸಿತ್ತು. 2 ನದಿಗಳ ಸಂಗಮ ಸ್ಥಾನ, ಸುಂದರವಾದ ಸಂಗಮೇಶ್ವರ ದೇವಾಲಯ, ಅಲ್ಲಿ ಇದ್ದಂಥ ಜ್ಞಾನಿಗಳಾದ ಗುರುಗಳು ಇವೆಲ್ಲವೂ ಕೂಡ ಬಾಲಕ ಬಸವರಸನ ಮೇಲೆ ಅಚ್ಚಳಿಯದ ಪ್ರಭಾವ ಮುದ್ರೆಯನ್ನು ಒತ್ತಿದ್ವು. ಹೀಗಾಗಿ ಮನೆಯನ್ನು ಬಿಟ್ಟಂಥ ಬಾಲಕ ಕೂಡಲ ಸಂಗಮಕ್ಕೆ ಹೋಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಪರಮಾತ್ಮನಲ್ಲಿ ಅನನ್ಯವಾದ ಶರಣಾಗತಿಯಿಂದ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಹೇಳಿ ಶರಣಾಗತರಾಗ್ತಾ ಇದ್ದಾರೆ. ನಾವೇನು ನೋಡ್ತಾ ಇದ್ದೀವಿ, ಸಾಧಕರಿಗೆ ಶರಣಾಗತಿ ಅನ್ನುವಂಥದ್ದು ಬಹಳ ಮುಖ್ಯ. ನಂಬಬೇಕು, ದೇವರನ್ನು ನಂಬೋದನ್ನು ಕಲಿಬೇಕು. ಈಗ ಒಂದು ಬಸ್ಸಿನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತೀರಾ ಅಂತ ತಿಳ್ಕೊಳ್ಳೋಣ. ಆಗ ನೀವು ಬಸ್ ಡ್ರೈವರ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟಿರ್ತೀರಿ. ಯಾಕಂದರೆ ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಎಲ್ಲ ಪ್ರಯಾಣಿಕರು ಕೂಡ ತಮ್ಮ ಪ್ರಾಣವನ್ನು ಎಲ್ಲವನ್ನೂ ಕೂಡ ಡ್ರೈವರ್ನ ಕೈಗೆ ಒಪ್ಪಿಸಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಕೊಲ್ಲು ಕಾಯಿ ನಿಮ್ಮ ಧರ್ಮ ಅಂತ ತಿಳ್ಕೊಂಡು. ಒಂದು ಹಡಗಿನಲ್ಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರು ಆ ಕಪ್ತಾನ ಏನಿರ್ತಾನಲ್ಲ, ನಾವಿಕ, ಅವನ ಕೈಯಲ್ಲಿ ತಮ್ಮ ಜೀವವನ್ನು, ಆಸ್ತಿಯನ್ನು ಎಲ್ಲವನ್ನು ಒಪ್ಪಿಸಿ ಕೂತ್ಕೊಂಡ್ಬಿಡ್ತಾರೆ. ಅಂದರೆ ಬದುಕಿನ ಸಾಮಾನ್ಯ ವ್ಯವಹಾರಗಳಲ್ಲಿ ಕೂಡ ನಾವು ನಂಬುತ್ತೀವಿ ಅಂದಾಗ ಈ ಜಗತ್ತಿನ ಕರ್ತನಾದಂಥ ಪರಮಾತ್ಮನನ್ನು ನಂಬುವುದು ಭಾಳ ಅಗತ್ಯ ಇದೆ. ಆದ್ದರಿಂದ ಶರಣಾಗತಿ ಎನ್ನುವಂಥದ್ದು ಭಾಳ ದೊಡ್ಡ ಗುಣ. ಪ್ರತಿಯೊಬ್ಬರೂ ಕೂಡ ಇದನ್ನು ಅಳವಡಿಸ್ಕೋಬೇಕು. ಸಾಧಕರು ಮಾತ್ರವಲ್ಲ, ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೋಬೇಕು. ಏನಪ್ಪ, ಪರಮಾತ್ಮ ಅನ್ನುವಂಥ ಆತ್ಯಂತಿಕವಾದಂಥ ಒಂದು ಶಕ್ತಿ ಉಂಟು. ತೇನ ವಿನಾ ತೃಣಾಗ್ರಮಪಿನ ಚಲತಿ. ಆ ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ. ಆದ್ದರಿಂದ ಆ ದೇವರನ್ನು ಕುರಿತು ನಮಗೆ ಅನನ್ಯವಾದ ನಂಬಿಕೆ, ಅವರು ನಮ್ಮನ್ನು ರಕ್ಷಿಸ್ತಾನೆ ಎನ್ನುವಂಥ ದೃಢವಾದ ವಿಶ್ವಾಸ ಇರೋದು ಭಾಳ ಅಗತ್ಯ ಇದೆ. ಈ ತತ್ವದಲ್ಲಿ 2 ಪ್ರಕಾರ ಬರ್ತವೆ, ಶರಣಾಗತಿ ಮತ್ತು ವಿಧಿವಾದ ಅಂತ. ಫೆಟಾಲಿಸಮ್, ಸರೆಂಡರ್ ಅಂದರೆ
ಶರಣಾಗತಿ. ವಿಧಿವಾದ ಅಂದರೆ ಫೆಟಾಲಿಸಮ್. ಇವೆರಡಕ್ಕೂ ವ್ಯತ್ಯಾಸ ಇದೆ, ಸರಿಯಾಗಿ ತಿಳ್ಕೋಬೇಕು. ಯಾಕಂದರೆ ಭಾರತೀಯರಲ್ಲಿ ಬಹುಪಾಲು ಜನ ವಿಧಿವಾದಿಗಳು. ಮಾತೆತ್ತಿದ್ರೆ ನಮ್ಮ ದೈವ, ಮಾತೆತ್ತಿದ್ರೆ ನಮ್ಮ ಹಣೆ ಬರ, ನಮ್ಮ ಹಣೆ ಬರದಾಗ ಇದ್ದಂಗೆ ಆಗುತ್ತೆ ಅಂಥೇಳಿ ಯಾವ ಪ್ರಯತ್ನವನ್ನೂ ಮಾಡದೆ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಅಂತ ಕೈ ಚೆಲ್ಲಿ ಕೂತ್ಕೊಂಡು ಬಿಡ್ತಾರೆ. ಇದು ವಿಧಿವಾದ. ಅದಕ್ಕಾಗಿ ಶರಣಾಗತಿವಾದ ಮತ್ತು ವಿಧಿವಾದ ಇವೆರಡರಲ್ಲಿ ಇರೋ ವ್ಯತ್ಯಾಸವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಶರಣಾಗತಿಯಲ್ಲಿ ದೇವರಲ್ಲಿ ಅನನ್ಯವಾದಂಥ ನಂಬಿಕೆ ಇದ್ದರೆ, ವಿಧಿವಾದದಲ್ಲಿ ಕೇವಲ ವಿಧಿ ಹಣೆ ಬರಹದಲ್ಲಿ ನಂಬಿಕೆ ಇರ್ತಾ ಇದೆ. ಶರಣಾಗತಿಯಲ್ಲಿ ದೇವರನ್ನು ನಂಬಿದರೂ ಕೂಡ ಸಾಧಕ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ವಿಧಿವಾದದಲ್ಲಿ ಪ್ರಯತ್ನ ಇರೋದಿಲ್ಲ, ನಿಷ್ಕ್ರಿಯನಾಗಿರ್ತಾನೆ. ಶರಣಾಗತವಾದದಲ್ಲಿ ಮಾಡುವ ಪ್ರಯತ್ನವನ್ನೆಲ್ಲವನ್ನೂ ಕೂಡ ಮಾಡಿ ಫಲ ಏನು ಬರ್ತದೋ ಅದು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾನೆ. ವಿಧಿವಾದದಲ್ಲಿ ಹಾಗಲ್ಲ, ಅಲ್ಲಿ ಅವನು ಪ್ರಯತ್ನವನ್ನೇ ಮಾಡದೇನೆ ನಿಷ್ಕ್ರಿಯನಾಗಿ ಇದ್ದು ಬಿಡ್ತಾನೆ. ಆದ್ದರಿಂದ ತಾನಾಗಿ ಏನು ಬರುತ್ತೋ ಅದು ಬರಲಿ, ಬಂದದ್ದನ್ನು ಅನುಭವಿಸ್ಬಿಡೋಣ ಅನ್ನುವಂಥ ನಿರ್ವೀರ್ಯತ್ವವನ್ನು ಕಾಣ್ತಾ ಇದ್ದೀವಿ. ಶರಣಾಗತಿವಾದದಲ್ಲಿ ದಿಟ್ಟತನ, ಸಾಹಸ ಗುಣ ಮುಂತಾದಂಥವು ಇದ್ದರೆ, ವಿಧಿವಾದದಲ್ಲಿ ದೌರ್ಬಲ್ಯ, ನಿರ್ವೀರ್ಯತ್ವ ಇವುಗಳನ್ನು ಕಾಣ್ತಾ ಇದ್ದೇವೆ. ಶರಣಾಗತಿ ಆತ್ಮಜ್ಞಾನಿಯ ಲಕ್ಷಣವಾದರೆ ವಿಧಿವಾದ ಅಜ್ಞಾನಿಯ ಲಕ್ಷಣ. ಶರಣಾಗತಿಯಲ್ಲಿ ಧೈರ್ಯ, ದಿಟ್ಟತನ, ಸಾಹಸ, ಪ್ರಯತ್ನ ಎಲ್ಲ ಇರುತ್ತೆ, ಅದು ಆತ್ಮಜ್ಞಾನಿಯ ಲಕ್ಷಣ. ವಿಧಿವಾದದಲ್ಲಿ ದೌರ್ಬಲ್ಯ, ನಿರ್ವೀರ್ಯತ್ವ, ಹತಾಶೆ ಎಲ್ಲ ತುಂಬಿಕೊಂಡು ಅದು ಅಜ್ಞಾನಿಯ ಲಕ್ಷಣವಾಗ್ತಾ ಇದೆ. ಆದ್ದರಿಂದ ನಾವು ಅದೃಷ್ಟವಾದಿಗಳಾಗಿ ಅಂದರೆ ವಿಧಿವಾದಿಗಳಾಗಿ ನಿಷ್ಕ್ರಿಯರಾಗದೆ ದೇವರಲ್ಲಿ ಅನನ್ಯವಾದ ಶರಣಾಗತಿಯನ್ನು ಇಟ್ಟುಕೊಂಡು ಜೀವನದಲ್ಲಿ ಮುಂದುವರಿಬೇಕು. ಒಂದು ಪ್ರಶ್ನೆ ಇದೆ, ದೇವರ ಅನುಗ್ರಹ ಮುಖ್ಯವೋ ಅಥವಾ ನಮ್ಮ ಪ್ರಯತ್ನ ಮುಖ್ಯವೋ? ಪರಮಾತ್ಮನ ಮೇಲೆ ಸಂಪೂರ್ಣ ನಂಬಿಕೆ ಹಾಕಿ ನಾವೆಲ್ಲ ಪ್ರಯತ್ನವನ್ನು ಕೈ ಬಿಡಬೇಕೆ, ಅಥವಾ ಪ್ರಯತ್ನದಿಂದಲೇ ನಾವೆಲ್ಲವನ್ನು ಸಾಧಿಸ್ಬೋದೇ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ನಮ್ಮ ತತ್ವದ ಪ್ರಕಾರ, ಗುರು ಬಸವಣ್ಣವರ ಪ್ರಕಾರ, ಕೇವಲ ಪ್ರಯತ್ನವಾದಿಯಾದರೆ ಅಹಂಕಾರಿ ಆಗ್ತಾ ಇದ್ದಾನೆ. ಕೇವಲ ದೇವರ ಮೇಲೆ ಭಾರ ಹಾಕಿ ಕೈ ಬಿಟ್ಟರೆ ನಿಷ್ಕ್ರಿಯನಾಗ್ತಾ ಇದ್ದಾನೆ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಈಗ ಒಂದು ಪ್ರವಾಹ ಇರುವಂಥ ನದಿ ಇದೆ. ಪ್ರವಾಹ ಇರುವಂಥ ಒಂದು ನದಿ ಇದ್ದಾಗ ಈ ನದಿಗೆ ವಿರುದ್ಧವಾಗಿ ಹೋದರೂ ಸ್ವಲ್ಪ ಹೊತ್ತಿನಲ್ಲಿ ಹುಟ್ಟಾಕ್ತಾರೆ ಅಂತ ತಿಳ್ಕೊಳ್ರಿ. ಇದು ನಾವೇ ತಗೊಂಡು ಹುಟ್ಟಾಕ್ತಾ ಇರ್ತಾರೆ ಅನ್ಕೊಳ್ಳಿ. ನದಿಗೆ ವಿರುದ್ಧವಾಗಿ ಹೋದರೂ ಕೂಡ ಸ್ವಲ್ಪ ಹೊತ್ತಿನಲ್ಲೇ ಕೈ ಕಾಲು ರಟ್ಟೆ ಸೋತು ಬಿಡ್ತಾವೆ. ಸೋತು ಹೋಗಲಿ ಬಿಡಪ್ಪ, ಹೆಂಗಾರ ಆಗಲಿ ನಂಗೆ ಕೈ ಬಿಟ್ಬಿಡ್ತಾನೆ. ಇಲ್ಲ, ಹಾಗಂತ ಪ್ರವಾಹದ ಗುಂಟ ಹೋಗ್ಬೇಕಾ? ಪ್ರವಾಹದ ಗುಂಟ ಹೋದರೆ ಎಲ್ಲಿಗೂ ಗುರಿ ತಲುಪಕ್ಕಾಗಲ್ಲ, ಹೋಗಿ ಎಲ್ಲರೂ ಒಂದು ತಗ್ಗಿಗೆ ಬಿದ್ದು ಬಿಡ್ಬೋದು. ಅದಕ್ಕಾಗಿ ನಾವೆಯನ್ನು ನಡೆಸೋನೇನು ಮಾಡ್ತಾನೆ ಅಂದರೆ, ಪ್ರವಾಹದ ಶಕ್ತಿಯನ್ನು ಬಳಸಿಕೊಂಡು, ಉದಾಹರಣೆಗೆ ಹಿಂಗೆ ಹರಿತಾ ಇರುತ್ತೆ ಅಂತ ತಿಳ್ಕೊಳ್ಳಿ ನದಿ, ಆಗ ಆ ಪ್ರವಾಹದ ಶಕ್ತಿಯನ್ನು ಬಳಸಿಕೊಂಡು ನಿಧಾನವಾಗಿ ಅಡ್ಡಲಾಗಿ ತೆಗೆದುಕೊಂಡು ಹೋಗ್ತಾನೆ. ನಾವೆಯನ್ನು ತಗೊಂಡೋಗಿ ನಾವೆಯನ್ನು ದಂಡೆಗೆ ಅವನು ಹಚ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಕೇವಲ ಪ್ರಯತ್ನವಾದಿಯಾದರೆ ಮನುಷ್ಯ ಅಹಂಕಾರಿ ಆಗ್ತಾನೆ. ಕೇವಲ ದೇವರ ಮೇಲೆ ನಂಬಿಕೆ ಹಾಕಿ ಎಲ್ಲ ಕೈ ಬಿಟ್ಟ ಅಂದರೆ ನಿಷ್ಕ್ರಿಯನಾಗ್ತಾನೆ. ಅದಕ್ಕೆ ಇವೆರಡೂ ಅಲ್ಲ, ದೇವರ ಅನುಗ್ರಹವನ್ನು ಅನುಸರಿಸಿಕೊಂಡು ಅದರ ಶಕ್ತಿಯ ಬಲದಿಂದ ನಮ್ಮ ಪ್ರಯತ್ನವನ್ನು ಮಾಡಿ ನಾವು ಮುಂದುವರಿಸಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇದು ವಿಚಾರ. ಅದಕ್ಕಾಗಿ ನಾವು ನೋಡ್ತಿದ್ದೀವಿ, ಗುರು ಬಸವಣ್ಣನವರು ಪರಮಾತ್ಮನಲ್ಲಿ ಅನನ್ಯವಾದ ಶರಣಾಗತಿಯನ್ನು ಹೊಂದಿದ್ದಾರೆ. ಈಗ ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ, ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಆ ದೇವಾಲಯವನ್ನು ನೋಡ್ತಾ ಇದ್ದಾಗೆ ಭಾವಾವೇಶಕ್ಕೊಳಗಾಗ್ತಾರೆ. ಒಳಗೆ ಬಂದು ಸಂಗಮನಾಥನನ್ನು ಕಾಣ್ತಾ ಇದ್ದಾರೆ. ಅದನ್ನು ಹರಿಹರ ಮಹಾಕವಿ ತನ್ನದೇ ಆದ ಭಾಷೆಯಲ್ಲಿ ಬಳಸಿದ್ದಾನೆ, ನೋಡ್ಬಿಡೋಣಪ್ಪ. ಮಲಪ್ರಹರಿ ಕೃಷ್ಣವೇಣಿಗಳ ಸಂಘ ಸುಖಮಂಪಿಂಗದ ಕೂಡಲ ಸಂಗಮೇಶ್ವರನಿಪ್ಪ ಕಪ್ಪಡಿಯ ಸಂಗಮವಂ ಪೊಕ್ಕು
ಕೇರಿ ಕೇರಿಯೊಳ್ ನಡೆತಪ್ಪಾಗಳ್ ಶಂಕರಾಲಯಮಂ ಭೋಂಕನೆ ಕಂಡು ಪೂರ್ವಸ್ಮರಣೆ ಕೈಗೂಡಿ ಕಣ್ ಬಂದಂತೆ ಉಸಿರು ಬಂದಂತೆ ಪರಿತಂದು ರಂಗಮಂಟಪದೊಳ್ ದಪ್ಪನೆ ಬಿದ್ದು ತಕ್ಕೆದ್ದು ನಿಂದು ದೇವದೇವ ಅನಾಥನಾಥ ಅನಿಮಿತ್ತ ಬಂಧುವೆ ತಾಯಿಯೇ ತಂದೆಯೇ ಬಂಧುವೆ ಬಳಗವೇ ಕುಲವೇ ಬಲವೇ ಛಲವೇ ತವರೇ ಕಣ್ಣೆ ಗತಿಯೇ ಮತಿಯೇ ಪುಣ್ಯವೇ ಪ್ರಾಣವೇ ಕಾವುದು ಕಾವುದು ಎಂಬೆ ಎನ್ನುತ್ತೆನ್ನುತ್ತೆ ಅನುತಾಪ ಒಳಗೇರಿ ಭವದ ಬೇಗೆ ಬೆನ್ನತ್ತಿ ಕರಣಂ ಕಾಹೇರಿ ಹರಣಂ ಕಕ್ಕೊಳಂ ಗುದಿದು ಗದುಗದುಪಾಗಿ ಕಣ್ಗಳ ಮುಚ್ಚಿ ಸೆರೆ ಬಿಗಿದು ದಡದಡಿಸಿ ದಪ್ಪನೆ ಬಿದ್ದು ಸಂಘ ಶರಣೆನುತ್ತೆ ಮೂರ್ಛಿಸೆ. ಇದು ಹರಿಹರ ಮಹಾಕವಿ ನಿರರ್ಗಳವಾಗಿ ಬಸವಣ್ಣನವರ ಆ ಪರಮಾತ್ಮನ ಹರಣ ಹಂಬಲವನ್ನು ಚಿತ್ರಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಅವರ ವಚನಗಳ ಮೂಲಕವಾಗಿಯೇ ತಮ್ಮ ಹಂಬಲವನ್ನು ಚಿತ್ರಿಸಿದ್ದಾರೆ. ಅಕಟ ಕಟ ಶಿವ ನಿನಗಿನಿತು ಕರುಣೆ ಇಲ್ಲವಯ್ಯ, ಅಕಟ ಕಟ ಶಿವ ನಿನಗಿನಿತು ಕೃಪೆಯೋ ಇಲ್ಲವಯ್ಯ, ಏಕೆ ಹುಟ್ಟಿಸಿದೆ ತಂದೆ ನನ್ನೇಕೆ ಹುಟ್ಟಿಸಿದೆ ತಂದೆ, ಇಹಲೋಕ ದುಃಖಿಯ ಪರಲೋಕ ದೂರನ, ಇಹಲೋಕ ದುಃಖಿಯ ಪರಲೋಕ ದೂರನ, ಏಕೆ ಹುಟ್ಟಿಸಿದೆ ತಂದೆ, ಏಕೆ ಹುಟ್ಟಿಸಿದೆ ತಂದೆ, ನನ್ನೇಕೆ ಹುಟ್ಟಿಸಿದೆ ತಂದೆ, ಇಹಲೋಕ ದುಃಖಿಯ ಪರಲೋಕ ದೂರನ, ಕೂಡಲ ಸಂಗಮ ದೇವಾ ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ, ಏಕೆ ಹುಟ್ಟಿಸಿದೆ ತಂದೆ, ನನ್ನೇಕೆ ಹುಟ್ಟಿಸಿದೆ ತಂದೆ, ಇಹಲೋಕ ದುಃಖಿಯ ಪರಲೋಕ ದೂರನ, ಕೂಡಲ ಸಂಗಮ ದೇವಾ ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ಅಕಟ ಕಟ ಶಿವ ನಿನಗಿನಿತು ಕರುಣೆ ಇಲ್ಲವಯ್ಯ, ಅಕಟ ಕಟ ಶಿವ ನಿನಗಿನಿತು ಕೃಪೆಯೋ ಇಲ್ಲವಯ್ಯ. ಇಲ್ಲಿ ಬೇಡ್ಕೋತಾ ಇದ್ದಾರೆ, ಅಕಟಕಟ ಶಿವ ನಿನಗಿನಿತು ಕರುಣೆ ಇಲ್ವಲ್ಲ, ನನ್ನ ಮೇಲೆ ಸ್ವಲ್ಪವೂ ಕೃಪೆ ಇಲ್ವಲ್ಲ, ಏಕೆ ನನ್ನನ್ನು ಹುಟ್ಟಿಸಿದೆ, ಎಲ್ಲರಂತೆ ನಾನಿಲ್ಲ, ಇಹಲೋಕ ದುಃಖಿ, ಯಾಕಂದರೆ ಐಹಿಕವಾದ ಸುಖಭೋಗಗಳಲ್ಲಿ ನನಗೆ ಆಸಕ್ತಿ ಇಲ್ಲ, ಹೀಗಾಗಿ ಐಹಿಕವಾಗಿ ದುಃಖಿ, ಪರಲೋಕ ದೂರ, ಇನ್ನು ನೀನು ಪರಲೋಕದ ಸುಖವನ್ನು ನನಗೆ ತೋರಿಸಿಲ್ಲ ಕೊಟ್ಟಿಲ್ಲ ಅಂದಾಗ ನನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ, ನನಗೆ ನನ್ನ ಬದಲು ಒಂದು ಗಿಡನ ಮರನ ಹುಟ್ಟಿಸ್ಬಾರ್ದಾಗಿತ್ತ ದೇವ್ರೆ, ಒಂದು ಗಿಡ ಅಥವಾ ಮರವನ್ನು ಹುಟ್ಟಿಸಿದ್ರೆ ಅದರಿಂದ ಲೋಕಕ್ಕೆ ಉಪಕಾರವಾಗ್ತಾ ಇತ್ತು, ನನ್ನಿಂದ ಯಾವ ಉಪಕಾರವೂ ಕೂಡ ಇಲ್ಲ ಅಂದಾಗ ನನ್ನನ್ನು ಏಕೆ ಹುಟ್ಟಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟು ನೀವು ನಗುವಿರಯ್ಯ, ಶಿವ ಬಟ್ಟೆಯೊಳೆನ ಇರಿಸಯ್ಯ, ಹರನೆ ಹೊಲಬುಗೆಟ್ಟೆನು ಬಟ್ಟೆಯ ತೋರಯ್ಯ, ಹುಯ್ಯಲಿಟ್ಟೆನು ಗಣಗಳು ಕೇಳಿರಯ್ಯ, ಕೂಡಲ ಸಂಗಮ ದೇವನೆನ್ನ ಕಾಡಿಹನಯ್ಯ. ಹುಟ್ಟು ಅಂತ ಹೇಳಿ ಈ ಲೋಕದಲ್ಲಿ ಹುಟ್ಟಿಸಿ ನಾವು ಪಡ್ತಾ ಇರುವಂಥ ಸಂಕಷ್ಟಗಳನ್ನು ನೋಡಿ ನೀನು ನಗ್ತಾ ಇದ್ದೀಯ, ನಮ್ಮ ಆಟಗಳು ನಮ್ಮ ಕಷ್ಟಗಳೆಲ್ಲ ನಿನಗೆ ಆಟಗಳಾಗಿ ತೋರ್ತಾ ಇದ್ದಾವೆ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ಅದಕ್ಕಾಗಿ ದೇವರೇ ಶಿವಬಟ್ಟೆಯೊಳಿಲ್ಲ ಇರಿಸು, ಒಳ್ಳೆ ಮಾರ್ಗದಲ್ಲಿ ಶಿವಪಥದಲ್ಲಿ ನನ್ನನ್ನು ಇರಿಸು,
ನನ್ನನ್ನು ಕಾಡಬೇಡ, ಶರಣರ ಗಣಗಳ ಸಂಘದಲ್ಲಿ ಇರಿಸು ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂಬಾ ಅಂಬಾ ಎಂದು ಕರೆಯುತ್ತಲಿದ್ದೇನಯ್ಯ, ಅಂಬಾ ಅಂಬಾ ಎಂದು ಹೊರಳುತ್ತಲಿದ್ದೇನಯ್ಯ, ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ. ಭಾಳ ಸುಂದರವಾದ ಒಂದು ಚಿತ್ರಣ. ಏನಾಗಿದೆ, ಮೇಯ್ಲಿಕ್ಕೆ ಅಂತೇಳಿ ದನಗಳು ಕಾಡಿಗೆ ಹೋಗಿದ್ದಾವೆ. ದನಗಾಗಿ ಎಲ್ಲವನ್ನು ಮೇಯಿಸ್ಕೊಂಡು ತಗೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಒಂದು ಕರು ಏನಾಗೋಗಿದೆ ಅಂದರೆ ಹುಲ್ಲನ್ನು ಮೇಯ್ತಾ 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 ದೂರಕ್ಕೆ ಹೋಗ್ಬಿಟ್ಟಿದೆ, ದೂರ ಹೋಗ್ಬಿಟ್ಟಿದೆ, ತಪ್ಪಿಸ್ಕೊಂಡು ದೂರ ಹೋಗಿದೆ. ಆ ಹುಲ್ಲನ್ನು ಮೇಯುವ ಆಸೆಗಾಗಿ ಕತ್ತಲಾಗ್ತಾ ಇದೆ, ಹಂಗೆ ತಿಂತಾನೇ ಇದೆ. ಉಳಿದ ದನಗಳನ್ನೆಲ್ಲ ಅಟ್ಟಿಕೊಂಡು ದನಗಾಗಿ ವಾಪಸ್ ಮನೆಗೆ ಹೋದ. ಕತ್ತಲಾಗ್ತಾ ಇದೆ, ಆವಾಗ ಎಚ್ಚರ ಆಗ್ತಾ ಇದೆ ಈ ಕರುವಿಗೆ. ನೋಡ್ತಾ ಇದ್ದಾರೆ, ಎಲ್ಲ ದನಗಳು ಹೋಗ್ಬಿಟ್ಟಿದ್ದಾವೆ, ದನಗಾಯಿ ಹೋಗ್ಬಿಟ್ಟಿದ್ದಾನೆ, ತಾನು ಒಂಟಿ ಆಗೋಗ್ಬಿಟ್ಟಿದೆ. ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ, ದಾರಿ ತಪ್ಪಿದ ಪಶುವಿನಂತೆ. ಆಗ ಅದು ಅಂಬಾ ಅಂಬಾ ಅಂತ ಹೇಳಿ ಕೂಗುತ್ತೆ. ಯಾರಾದರೂ ಬರ್ತಾರೇನೋ, ಯಾರಾದರೂ ನನ್ನ ಕರ್ಕೊಂಡು ಹೋಗ್ತಾರೇನೋ ಅಂತ ಕೂಗುತ್ತೆ. ಅಂಬಾ ಅಂಬಾ ಎಂದು ಕರೆಯುತ್ತಲಿದ್ದೇನಯ್ಯ, ಯಾರಾದರೂ ಸಿಗ್ತಾರೇನೋ ಅಂತೇಳಿ ದನ ಕಾಯೋನೇ ವಾಪಸ್ ಬರ್ತಾನೇನೋ ಅಂತ ಕಾಯ್ತಾ ಇದೆ. ಯಾವಾಗ ಪ್ರತಿಕ್ರಿಯೆ ಇಲ್ವೋ, ಅಂಬಾ ಅಂಬಾ ಎಂದು ಹೊರಳುತ್ತಲಿದ್ದೇನೆ, ಮೊದಲು ಕರೆಯೋದು ಸರಳವಾಗಿ, ಆಮೇಲೆ ಬರದೇ ಇದ್ದಾಗ ಹೊರಳೋದು. ಹೊರಳು ಅನ್ನೋದ್ರೊಳಗೆ ಸಂಕಟ ಇದೆ, ಗಂಟಲಿನಲ್ಲಿ ನೋವಿರುತ್ತೆ, ಸಂಕಟ ಇರ್ತದೆ. ಎಲ್ಲಿ ತನಕ ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ ಅಂದರೆ ಇಲ್ಲಿ ದನಗಾಯಿ ಏನು ಮಾಡಿದ್ದಾನೆ, ಮನೆಗೆ ಹೋಗಿದ್ದಾನೆ. ಎಲ್ಲರ ದನಗಳನ್ನು ಅವರವ್ರ ಮನೆಗಳಿಗೆ ಅಟ್ಟಿ ನೋಡ್ತಾನೆ, ಒಂದು ಕರು ಇಲ್ಲವೇ ಇಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದೆ. ಆಗ ಅವನಿಗೆ ತುಂಬ ಚಿಂತೆ ಆಯಿತು. ತಕ್ಷಣ ಒಂದು ಪಂಜು ತಗೊಂಡು ಬಂದು ಏನು ಮಾಡ್ತಾ ಇದ್ದಾನೆ, ಅವನು ಹುಡುಕ್ತಾ ಇದ್ದಾನೆ ಕರುನ. ಅದಕ್ಕಾಗಿ ಕೆಲವೊಂದು ಸನ್ನೆಗಳ ಮಾತುಗಳನ್ನು ಆಡ್ತಾ ಇದ್ದಾನೆ, ಕೇಕೆ ಹಾಕ್ತಾ ಇದ್ದಾನೆ. ಕೇಕೆ ಹಾಕಿ ಅವನು ನಾನಿಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿ ಧೈರ್ಯವನ್ನು ತುಂಬುತ್ತಾನೆ. ಆವಾಗ ಈ ಕರುವಿಗೆ ಸಮಾಧಾನ ಆಗುತ್ತೆ. ಬಾಳು ಬಾಳೆಂಬನ್ನಕ್ಕ, ಬಾಳು ಬಾಳು ಅನ್ನುವಂಥ ಆಶ್ವಾಸನೆ ಸಿಕ್ಕೋ ತನಕ ಆ ಕರು ಹೊರಳ್ತಾ ಇದೆ. ಹಾಗೆ ದೇವರೇ, ನೀನು ನನಗೆ ಆಶ್ವಾಸನೆಯನ್ನು ಕೊಡುವ ತನಕವೂ ಕೂಡ ನಾನು ಈ ರೀತಿಯಾಗಿ ಹಂಬಲಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಬಸವಣ್ಣನವರು ಭಾವಪರವಶರಾಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ನೋಡ್ತಿದ್ದೀವಿ, ಈ ಭಾವಪರವಶತೆ ಅನ್ನೋದು ಲೌಕಿಕರ ಕಣ್ಣಿಗೆ ಕೆಲವೊಮ್ಮೆ ಹುಚ್ಚಿನಂತೆ ತೋರ್ತದೆ. ಅನುಭಾವಿಗಳು, ಮಿಸ್ಟಿಕ್ಸ್, ಅವರು ದೇವರಿಗಾಗಿ ಹಂಬಲಿಸುವಂಥದ್ದು ಒಂದು ಜಗತ್ತಿನ ಕಣ್ಣಿಗೆ ಹುಚ್ಚದಂತೆ ಕಾಣ್ತಾರೆ ಅವರು, ಅದೊಂದು ಹುಚ್ಚಿನಂತೆ ತೋರ್ತಾ ಇರ್ತದೆ. ಅದಕ್ಕಾಗಿ ಶರಣ ಬಂಧುಗಳೇ, ಧಾರ್ಮಿಕತೆಗೂ ಆಧ್ಯಾತ್ಮಿಕತೆಗೂ ವ್ಯತ್ಯಾಸ ಇದೆ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ, ರಿಲಿಜಿಯಸ್ನೆಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ಇವೆರಡರಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಒಂದನೇದಾಗಿ, ಧಾರ್ಮಿಕ ವ್ಯಕ್ತಿ ಅಂದರೆ ದೇವರನ್ನು ನಂಬಿದವನು. ಧಾರ್ಮಿಕ ವ್ಯಕ್ತಿ ಅಂದರೆ ದೇವರನ್ನು ನಂಬಿದವನು. ಆಧ್ಯಾತ್ಮಿಕ ವ್ಯಕ್ತಿ ಅಂದರೆ ದೇವರನ್ನು ನೆರೆ ನಂಬಿದವನು. ಅಂದ್ರೇನು, ದೃಢವಾಗಿ ನಂಬಿದವನು ಅಂತ ಅರ್ಥ. ಯಾಕಂದರೆ ಕೆಲವು ಜನ ಏನಿರ್ತಾರಲ್ರಿ, ಅವರು ಭಾಳ ಧಾರ್ಮಿಕರು ಅನ್ನೋಂಗೆ ವರ್ತನೆ ಮಾಡ್ತಾ ಇರ್ತಾರೆ. ಏನಾದರೂ ಕಷ್ಟ ಬಂತು ಅಂತ ತಿಳ್ಕೊಳ್ರಿ, ಆವಾಗ ಎಲ್ಲಿ ದೇವರ ಎಲ್ಲಿದ್ದಿದ್ರು, ದೇವರಿದ್ದಿದ್ರೆ ಹಿಂಗ್ಯಾಕೆ ಆಗ್ತಿತ್ತು, ನಮ್ಗೆ ಯಾಕಿಂತ ಕಷ್ಟ ಬರ್ತಿತ್ತು, ಆದ್ದರಿಂದ ನಮಗೆ ದೇವರಲ್ಲಿ ವಿಶ್ವಾಸನೇ ಹೋಗ್ಬಿಟ್ಟಿದೆ ರೀ ಅಂತಾರೆ. ಅಂದರೆ ಇದು ನಿಜವಾದ ನಂಬಿಕೆ ಅಲ್ಲ. ಸುಮ್ಮನೆ ನಂಬಿದ್ರು ಪ್ರಸಂಗ ಬಂದಾಗ ಆ ನಂಬಿಕೆ ಅಲ್ಲಾಡಿ ಹೋಯ್ತು. ಆದರೆ ಆಧ್ಯಾತ್ಮ ಜೀವಿಯ ಪರಿಸ್ಥಿತಿ ಹಾಗಲ್ಲ. ಅವನು ದೃಢವಾಗಿ ನಂಬಿರ್ತಾನೆ. ಜೀವನದಲ್ಲಿ ಏನೇ ಕಷ್ಟ ಬರಲಿ, ಸುಖ ಬರಲಿ, ಏನೇ ಬಂದರೂ ಕೂಡ ದೇವರ ಅನುಗ್ರಹ ಅನ್ನೋ ರೀತಿಯಲ್ಲಿ ನಂಬಿರ್ತಾನೆ. ಇದಕ್ಕೊಂದು ಭಾಳ ಒಳ್ಳೆಯ ದೃಷ್ಟಾಂತ ಇದೆ, ಕೇಳ್ರಿ. ಹೀಗೆ ಒಂದು ಊರಲ್ಲಿ ಒಬ್ಬ ಶರಣ ಇರ್ತಾನೆ. ಆ ಶರಣ ದೇವರಲ್ಲಿ ಅನನ್ಯವಾದ ಶ್ರದ್ಧೆಯನ್ನು ಇಟ್ಟುಕೊಂಡು ನಿತ್ಯವೂ ಕೂಡ ಪೂಜಾದಿ ಕ್ರಿಯೆಗಳಲ್ಲಿ ಭಾಗವಹಿಸ್ತಾ ಇರ್ತಾನೆ. ಇವನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ, ಭಾಳ ಮುದ್ದಿನ ಮಗ. ಅವನು ಭಾಳ ಕಷ್ಟಪಟ್ಟು ಆ ಮಗನನ್ನು ಓದಿಸ್ತಾನೆ,
ಆ ಮಗ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಅವನು ಇದ್ದಕ್ಕಿದ್ದ ಹಾಗೆ ಏನೋ ಆಗಿ ಅಪಘಾತ ಆಗಿ ತೀರ್ಕೊಂಡ್ಬಿಡ್ತಾನೆ. ತೀರ್ಕೊಂಡ ತಕ್ಷಣ ಎಲ್ಲ ಮಣ್ಣೆಲ್ಲ ಮಾಡ್ತಾರೆ. ಅವಾಗ ಜನ ಏನಿರ್ತಾರಲ್ಲ ಮೂದಲಿಸೋದು ಜಾಸ್ತಿ. ನೋಡ್ದೇನಯ್ಯ, ನೀನು ದೇವರು 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 ಅಂತ ನಂಬಿದ್ದೆಲ್ಲ, ಎಲ್ಲಿದನಪ್ಪ ದೇವರು? ನೋಡು, ಈಗ ನಿನ್ನ ಮಗ ಕೈಗೆ ಬಂದಿದ್ದ, ಈಗ ಅವನಿನ್ನ ದುಡಿತಾ ಇದ್ದ, ನಿಮ್ಮ ಕಷ್ಟಗಳೆಲ್ಲ ಹೋಗ್ತಾ ಇದ್ವಿನ್ನ. ಇಷ್ಟು ದಿನ ಭಾಳ ಕಷ್ಟಪಟ್ಟು ಉಪವಾಸ ವನವಾಸ ಮಾಡಿ ಮಗನನ್ನು ವಿದ್ಯಾಭ್ಯಾಸ ಮಾಡಿಸಿದ್ರಿ, ನೌಕರಿ ಹತ್ತಿತ್ತು. ಇನ್ನು ಅವನು ಪಗಾರ ತಗೋಬೇಕು, ನಿಮ್ಮೆಲ್ಲರನ್ನ ಸುಖವಾಗಿ ಇಡಬೇಕು ಅನ್ನೋಂಥ ಟೈಮ್ ಬಂದಾಗ ಅವನು ಸತ್ತು ಹೋದ. ಅಂದರೆ ಎಲ್ಲಿದ್ದಾನೆ ದೇವರು ಅಂತ ಹೇಳಿ ವಿಡಂಬನೆ ಮಾಡಿದರು. ಆದರೆ ಆ ಶರಣ ಸಂತ ಹೇಳ್ದ, ಹಾಗೆಲ್ಲ ನೀವು ಮಾತಾಡಬೇಡಿ, ದೇವರಲ್ಲಿ ನನಗೆ ಅನನ್ಯವಾದ ವಿಶ್ವಾಸ ಇದೆ. ಯಾಕೆ ಅಂದರೆ, ಈಗ ನೋಡಿ, ಮಾವಿನ ಹಣ್ಣಿನ ಸೀಸನ್ ಬರುತ್ತೆ. ಬಂದಾಗ ಏನು ಮಾಡ್ತಾರೆ ಅಂದರೆ ಮಾವಿನ ತೋಟನ ಗುತ್ತಿಗೆ ಕೊಡ್ತಾರೆ. ಮಾವಿನ ತೋಟ, ಚಿಕ್ಕು ತೋಟ ಇವೆಲ್ಲ ಗುತ್ತಿಗೆ ಕೊಟ್ಬಿಡ್ತಾರೆ. ಕೆಲವರು ಬಂದು ಅವುಗಳನ್ನು ಗುತ್ತಿಗೆ ತಗೊಳ್ತಾರೆ. ಗುತ್ತಿಗೆ ತಗೊಂಡು ಕಾವಲು ಕಾಯ್ತಾರೆ, ಹಣ್ಣುಗಳನ್ನೆಲ್ಲ ಬಿಡಿಸ್ತಾರೆ, ಅವುಗಳನ್ನು ಕಾವಿಗಿಡ್ತಾರೆ, ಎಲ್ಲ ಮಾಡ್ತಾರೆ. ಹೌದಾ? ಇಂಥ ಸಂದರ್ಭದಲ್ಲಿ ಒಂದು ದಿನ ಮಾಲೀಕ ಬರ್ತಾನೆ. ಮಾಲೀಕ ಬಂದು ಅಂತಾನೆ, ತೋಟ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ಕಣಪ್ಪ, ಭಾಳ ಸಂತೋಷ ಆಯಿತು, ನನಗೊಂದೆರಡು ಹಣ್ಣು ಕೊಡು ಅಂತ ಕೇಳ್ತಾನೆ. ಹಣ್ಣು ಕೇಳಿದಾಗ ಕೊಡೋಕ್ಕಿಲ್ಲ ಅನ್ನೋಕ್ಕಾಗುತ್ತಾ? ಅಯ್ಯೋ ಸ್ವಾಮಿ, ತೋಟದ ಮಾಲೀಕರು ನೀವೇ ಕಣ್ರಿ, ನಾನು ತಾತ್ಕಾಲಿಕವಾಗಿ ಗುತ್ತಿಗೆ ಹಿಡ್ಕೊಂಡಿದ್ದೀನಿ, ತೋಟದ ಮಾಲೀಕರು ಅಂದರೆ ನೀವೇನೆ ಅಂದಾಗ ನಿಮಗಿಲ್ಲ ಅಂತೀನಿ, ಎರಡಲ್ಲದೆ ಇದ್ದರೆ 20 ಹಣ್ಣು ತಗೊಳ್ರಿ ಸ್ವಾಮಿ ಅಂತ ಕೊಡ್ತೀವಿ. ಅದೇ ರೀತಿಯಲ್ಲಿ ಈ ಸಂಸಾರ ಅನ್ನುವಂಥದ್ದು ಒಂದು ತೋಟ. ಈ ತೋಟವನ್ನು ದೇವರು ನನಗೆ ಗುತ್ತಿಗೆ ಕೊಟ್ಟ. ನನ್ನ ಹೆಂಡತಿ ಮಕ್ಕಳು ಇವರೆಲ್ಲವರನ್ನ ಸಂರಕ್ಷಣೆ ಮಾಡ್ಕೊಳ್ತಾ ಬಂದಿದ್ದೀನಿ ನಾನು. ಈ ತೋಟವನ್ನು ದೇವರು ಗುತ್ತಿಗೆ ಕೊಟ್ಟಿದ್ದಾನೆ. ಆಯ್ತೇ ಅಂದಾಗ ದೇವರು ಇಷ್ಟಪಟ್ಟು ನನ್ನ ಸಂಸಾರದಲ್ಲಿ ಬೆಳೆದಂಥ ನನ್ನ ಮಗ ಅನ್ನುವಂಥ ಹಣ್ಣನ್ನು ಕೇಳಿದರೆ ನಾನು ಯಾಕೆ ಚಿಂತೆ ಮಾಡಲಿ? ನನ್ನ ಮಗ ಅನ್ನುವಂಥ ಹಣ್ಣನ್ನು ದೇವರು ಇಷ್ಟಪಟ್ಟು ಕೇಳಿದ್ದಾನೆ. ಅವನು ಮಾಲೀಕ, ಅದರ ಮಾಲೀಕ. ಅದಕ್ಕಾಗಿ ಅವನಿಗೆ ಸಂತೋಷನ ಸಮರ್ಪಿಸ್ತೀನಿ, ನಾನು ಚಿಂತೆ ಮಾಡೋಕ್ಕೆ ಹೋಗಲ್ಲ ಅಂತಂದ. ನೋಡಿದ್ರಿ ಎಂಥ ದೃಢವಾದಂಥ ಒಂದು ನಂಬಿಕೆ. ಇದಕ್ಕೇನು ಹೇಳ್ತಾರೆ? ನೆರೆ ನಂಬುವುದು ಅಂದರೆ ಎಂಥ ಪ್ರಸಂಗದಲ್ಲಿಯೂ ಅಲ್ಲಾಡುವುದಿಲ್ಲ. ಅದಕ್ಕಾಗಿ ಅಕ್ಕಮಾದೇವಿ ಒಂದು ಕಡೆಯಲ್ಲಿ ಹೇಳ್ತಾರೆ, ತುಂಬಿದುದು ತುಳುಕದುದು ನೋಡ, ನಂಬಿದುದು ಸಂದೇಹಿಸೋದು ನೋಡ. ತುಂಬಿದದು ತುಳುಕದದು ನೋಡ. ಕೊಡ ಅರ್ಧ ಇದ್ದರೆ ತುಳುಕ್ತಾ ಇರುತ್ತೆ, ತುಂಬಿದ್ರೆ ತುಳುಕಲ್ಲ. ಪೂರ್ತಿ ಬರೀ ಕೊಡ ಆದ್ರೂ ತುಳುಕಲ್ಲ, ತುಂಬಿದ್ರೂ ತುಳುಕಲ್ಲ. ಅರ್ಧ ಇದ್ದರೆ ಭಾಳ ತುಳುಕುತ್ತೆ, ಕೆಡವುತ್ತದು. ಹಾಗೆಯೇ ಜನ ಪೂರ್ತಿ ಅಜ್ಞಾನಿ ಇದ್ದರೆ ಅವನಿಂದ ತೊಂದರೆ ಇಲ್ಲ, ಪೂರ್ತಿ ಜ್ಞಾನಿ ಆದರೂ ಅವನಿಂದ ತೊಂದರೆ ಇಲ್ಲ. ಈ ಅರ್ಧಂಬರ್ಧ ಇರ್ತಾರೆ ನೋಡ್ರಿ, ಅರ್ಧಂಬರ್ಧ ಜ್ಞಾನಿಗಳು.